ಓಂ ದುಮ್ ದುರ್ಗಾಯೈ ನಮಃ. ನಮ್ಮ ಹೆಣ್ಣು ಯಾವಾಗಲೂ ಕೂಡ ಆ ಒಂದು ಸಮಾಜದ ಕಣ್ಣು ಅಂತ ಕರಿತೀವಿ. ಇಡೀ ಕುಟುಂಬ ಅಥವಾ ಸಮಾಜಕ್ಕೆ ಆ ತಾಯಿ ಏನಿದೆ ಇವತ್ತು, ಆ ತಾಯಿಯ ಅನುಗ್ರಹ ಮನೆಯಲ್ಲಿ ತಾಯಿಯ ರೂಪವಾಗಾಗ್ಬೋದು, ಮಗಳ ರೂಪವಾಗಾಗ್ಬೋದು, ಪತ್ನಿಯ ರೂಪದಲ್ಲಿರ್ಬೋದು, ಅಕ್ಕ ತಂಗಿಯರ ರೂಪದಲ್ಲಿರ್ತಕ್ಕಂಥ ಆ ಮಹಿಳೆ. ಹಾಗೆಯೇ ಕುಟುಂಬದಲ್ಲೂ ಕೂಡ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ನಾವು ಏನು ಕರಿತೀವಿ, ಎಲ್ಲಿ ನಾವು ಹೆಣ್ಣಿಗೆ ಗೌರವ ಕೊಡ್ತೀವಿ, ಹೆಣ್ಣಿಗೆ ಎಲ್ಲಿ ನಾವು ಒಂದು ಪೂಜ್ಯ ಭಾವನೆ ಇಟ್ಕೊಂಡಿರ್ತೀವಿ, ಆ ಕುಟುಂಬ ಪ್ರಶಾಂತವಾಗಿರ್ತಕ್ಕಂಥ ಮಾತನ್ನು ಕೂಡ ನಾವು ಕೇಳಿರ್ತೀವಿ. ಅದೇ ಹೆಣ್ಣಿಗೆ ಇನ್ನೂ ಹೆಚ್ಚು ಶಕ್ತಿ ಬರಬೇಕು, ಇನ್ನೂ ಆ ದೇವಿಯ ಆ ಶಕ್ತಿ ಜಾಸ್ತಿ ಬರಬೇಕು ಅಂದರೆ ಆ ತಾಯಿ ಏನು ಮಾಡಬೇಕು, ಆ ಹೆಣ್ಣು ಏನು ಮಾಡಬೇಕು. ನಾವು ಯಾವಾಗಲೂ ಮುತ್ತೈದೆ ಅಂತ ಕರಿತೀವಿ. ಅಂದರೆ ಮದುವೆ ಆದಂತಹ ಒಂದು ಆ ತಾಯಿಯನ್ನು ಮುತ್ತೈದೆ ಅಂತ. ಮುತ್ತುಗಳು 5. ಯಾವುದು ಮುತ್ತು? ಕುಂಕುಮ ಇರ್ಬೋದು, ಮೂಗುತಿ ಇರ್ಬೋದು, ಮಾಂಗಲ್ಯ ಇರ್ಬೋದು, ಬಳೆ ಇರಬಹುದು, ಕಾಲುಂಗುರ ಇರಬಹುದು. ಇವೆಲ್ಲಕ್ಕಂತ ಮಿಗಿಲಾಗಿ ಇವತ್ತಿನ ದಿವಸ ನಾವು ಕಾಲುಂಗರದ ಮಹತ್ವವನ್ನು ತಿಳ್ಕೊಳ್ಳೋಣ. ಕಾಲುಂಗರವನ್ನು ಯಾಕೆ ಹಾಕಬೇಕು? ಕಾಲುಗಳನ್ನು ಯಾವಾಗಲೂ ಹೇಳ್ತೀವಿ, ಕಾಲು ಪಾದ ಅಂತಕ್ಕಂಥದ್ದು ನಡೆಯೋದು. ಆ ಪಾದಗಳ ಮುಖೇನ ನಮಗೆ ದೇಹದಲ್ಲಿ ಪಾಸಿಟಿವ್ ಧನಾತ್ಮಕ ಶಕ್ತಿ ಬರುತ್ತೆ. ಅದರಲ್ಲೂ ಕೂಡ ಮಹಿಳೆ ಅಂತಕ್ಕಂಥ ಆ ಮಹಿಳೆಗೆ ಏನಪ್ಪ ಅಂತ ಹೇಳಿದ್ರೆ ಋತು ಪರ್ವಗಳಾಗ್ಬೋದು, ಹಾಗೆ ಮದುವೆ ಆದಂತಹ, ಆಮೇಲೆ ಗರ್ಭಿಣಿ ಆದಂತಹ ಸಮಯದಲ್ಲಿ, ಆಮೇಲೆ ಮಗುವನ್ನು ಹಡಿತಕ್ಕಂಥದ್ದು, ಅದರ ಜೊತೆಗೆ ಕುಟುಂಬ ನಿರ್ವಹಣೆ, ಮಗುವನ್ನು ಪೋಷಣೆ ಮಾಡು, ಎಲ್ಲ ವಿಧದಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆ ತಾಯಿಗೆ ನರದೃಷ್ಟಿ ಇರ್ಬೋದು, ಕೆಟ್ಟ ದೃಷ್ಟಿಗಳಿರ್ಬೋದು, ಹಾಗೆ ಜನರ ದೃಷ್ಟಿ ಇರ್ಬೋದು, ಹಾಗೆ ಸಮಾಜದ ಕೆಟ್ಟ ಶಕ್ತಿಗಳ ದೃಷ್ಟಿಗಳು ಕೂಡ ಬರ್ಬೋದು. ಇವೆಲ್ಲವನ್ನು ಹೋಗಲಾಡಿಸೋಕ್ಕೆ ಈ ಮುತ್ತುಗಳ 5ರಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಕ್ಕಂಥದ್ದೇ ನಮಗೆ ಕಾಲುಂಗುರ. ಕಾಲುಂಗುರ ಎಲ್ಲ ಹಾಕ್ಕೊಳ್ತೀವಿ. ಸಾಮಾನ್ಯವಾಗಿ ಕಾಲಿನ 2ನೇ ಬೆರಳಿಗೆ ಕಾಲುಂಗುರವನ್ನು ಹಾಕ್ಕೊಳ್ತಕ್ಕಂಥದ್ದನ್ನು ಕೂಡ ಹಾಕ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಯಾಕೆ 2ನೇ ಬೆರಳಿಗೆ? ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಎಲ್ಲ ಬೆರಳಿಗೂ ಕೆಲವರು ಹಾಕ್ಕೊಂಡ್ಬಿಡ್ತೀವಿ. ಆದರೆ ಹೆಚ್ಚು ಪ್ರಾಶಸ್ತ್ಯ ಇರ್ತಕ್ಕಂಥದ್ದೇ 2ನೇ ಬೆರಳು. ಆ 2ನೇ ಬೆರಳು ಏನಾಗಿರುತ್ತೆ, ಹೃದಯಕ್ಕೆ, ಗರ್ಭಕೋಶಕ್ಕೆ, ಎರಡಕ್ಕೂ ಕೂಡ ಕನೆಕ್ಟಿವಿಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ 2ನೇ ಬೆರಳಿಗೆ ಹಾಕ್ಕೋಬೇಕು. ಅದರಲ್ಲೂ ಕೂಡ ಸರಿ ಸಂಖ್ಯೆಯಲ್ಲಿ ಹಾಕಬೇಕು. 3 ಕಾಲುಂಗುರುಗಳು ಹಾಕೋದು ಅವೆಲ್ಲ ತಪ್ಪು. 2 ಹಾಕಿದ್ದೆ ಆದರೆ ತುಂಬ ಒಳ್ಳೆಯದು. ಕಾಲುಂಗುರು ವೈಜ್ಞಾನಿಕವಾಗಲೂ ಕೂಡ ಈ 2ನೇ ಬೆರಳು ಹೃದಯ ಮತ್ತು ಗರ್ಭಕೋಶಕ್ಕೆ ಸಂಬಂಧಿಸಿದೆ ಅಂತ ಹೇಳುತ್ತೆ. ಅದರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಋತು ಚಕ್ರಗಳನ್ನು ತಿರುಗಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಧನಾತ್ಮಕ ಶಕ್ತಿ ಆ ಕಾಲುಗಳ ಮುಖಾಂತರ ಆ ತಾಯಿಗೆ ಹೋಗುತ್ತೆ. ಯೋಚನಾ ಲಹರಿಗಳು ಚೆನ್ನಾಗಿ ಬರುತ್ತೆ, ಕೋಪತಾಪಗಳು ಕಡಿಮೆ ಆಗುತ್ತೆ. ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ಕೂಡ ಈ ಕಾಲುಂಗುರದ ಮುಖಾಂತರ ಆ ಶಕ್ತಿ ಆ ದೇಹಕ್ಕೆ ಹೋಗುತ್ತೆ. ನಮಗೆಲ್ರಿಗೂ ಗೊತ್ತು, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಯಾವಾಗಲೂ ಹೇಳ್ತೀವಿ ತಾಮ್ರ ಎಲ್ಲಕ್ಕಂತ ಒಳ್ಳೆಯದು, ಬಂಗಾರಕ್ಕಂತ ಒಳ್ಳೆಯದು. ಯಾರು ಹಾಕ್ಕೋತಾರೆ? ಹಾಕೊಳ್ಳೋಕ್ಕೇನೋ ಹಿಂದೇಟ್ ಹಾಕ್ತೀವಿ. ಆದರೆ ಆ ಒಂದು ಬೆಳ್ಳಿಯ ವಿಷಯದಲ್ಲಿ ನೋಡೋಕೆ ಹೋದಾಗ ಧನಾತ್ಮಕ ಶಕ್ತಿಗಳನ್ನು ದೇಹಕ್ಕೆ ರವಾನಿಸುತ್ತೆ. ಬೆಳ್ಳಿಗೆ ಆ ಭೂಮಿಯಿಂದ ಬರ್ತಕ್ಕಂಥ ಧನಾತ್ಮಕ ಶಕ್ತಿಗಳನ್ನು ದೇಹಕ್ಕೆ ರವಾನಿಸುತ್ತೆ. ಎಷ್ಟೋ ಜನ ಕೆಟ್ಟ ಜಾಗಗಳಿರ್ತಕ್ಕಂಥ, ಕೆಟ್ಟ ಸ್ಥಳ, ಎಲ್ಲೋ ಒಂದು ಕಡೆ ದುಷ್ಟ ಶಕ್ತಿಗಳಿರ್ತಕ್ಕಂಥ ಸಂದರ್ಭಗಳಲ್ಲಿ ಕಾಲು ಮುಂದೆ ಇಡೋಕ್ಕೆ ಅವರು ಹಿಂದೇಟಾಕ್ತಾರೆ. ಹಾಗಾಗಿ ಕಾಲುಂಗುರವನ್ನು ಹಾಕ್ಕೊಂಡಾಗ, ಅದರಲ್ಲೂ ಕೂಡ ಕಾಲುಂಗುರವನ್ನು ಶುಕ್ರವಾರ ದಿವಸ, ಮಂಗಳವಾರ ದಿವಸ, ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ತೆಗಿಲೇಬಾರ್ದು. ಅದು ಕಂಪಲ್ಸರಿಯಾಗಿ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಇದು ಪೂರಕವಾಗಿ ಗಂಡನಿಗೆ ಒಳ್ಳೆಯದಾಗುತ್ತೆ, ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ಏನು, ಆ ತಾಯಿಗೆ ಒಂದು ಯೋಚನಾ ಶಕ್ತಿ ಬರುತ್ತೆ. ಅದ್ಭುತವಾದ, ನಾನು ಈಗಲೂ ಗಮನಿಸಿದ್ದೀನಿ, ಒಬ್ಬರು ಜಿಲ್ಲಾಧಿಕಾರಿಗಳಿದ್ದರು. ಆ ತಾಯಿ ಅಷ್ಟು IAS ಓದಿದ್ರು ಸಹ ಕೈ ತುಂಬ ಬಳೆ ಹಾಕ್ಕೊಂಡಿದ್ರು, ಮೂಗುತಿ ಇತ್ತು, ಬಳೆಗಳು ಕೈ ತುಂಬ ಬಳೆ, ಹಾಗೆಯೇ ಕಾಲುಂಗುರಗಳನ್ನು ಆ ತಾಯಿ ಹಾಕ್ಕೊಂಡಿದ್ದನ್ನು ಕೂಡ ನಾನು ಗಮನಿಸಿರ್ತಕ್ಕಂಥದ್ದು. ಆ ತಾಯಿಗೆ ಅದೇ ರೀತಿ ಅಷ್ಟೇ ಕೀರ್ತಿ ಪ್ರತಿಷ್ಠೆಗಳು, ಅಷ್ಟೇ ಒಂದು ಒಳ್ಳೆಯ ತಾಳ್ಮೆ ಇತ್ತು. ಅದೇ ರೀತಿ ರಿಟೈರ್ಡ್ ಆದರು. ಇವತ್ತು ಒಳ್ಳೆಯ ಜೀವನ ಕೂಡ ಆ ತಾಯಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾನು ಕಂಡಿದ್ದೀನಿ. ಹಾಗೆ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಈ ವಿಚಾರವನ್ನು ನಾವು ಹೆಚ್ಚು ಗಮನಿಸೋಕೆ ನೋಡಿದ್ರೆ ಹೃದಯ ಚೆನ್ನಾಗಿರುತ್ತೆ, ವಿಶಾಲವಾಗಿರುತ್ತೆ, ಬಹುಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ತಪ್ಪದೆ ನಾವು ಕಾಲುಂಗುರವನ್ನು ಹಾಕ್ಕೊಳ್ಳೋಣ, ಒಳ್ಳೆಯ ಆಲೋಚನೆಗಳನ್ನು ಬೆಳೆಸೋಣ, ಸಮಾಜಕ್ಕೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡೋಣ, ನಮ್ಮ ಸನಾತನ ಧರ್ಮವನ್ನು ಉಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.